ಚಿತ್ತದಲ್ಲಿ ಆಭಾಸವು ಇಲ್ಲದಿದ್ದರೆ ನಾನು ದೃಗ್ರೂಪವಾದ ಚೈತನ್ಯವಾಗಿರುವೆನು ಎಂಬ ಅರಿವು ಆಗುವುದಿಲ್ಲ. ನಾನು ಸತ್ತೆಯಾಗಿರುವೆನು ಎಂಬ ಅರಿವು ಉಂಟಾಗದಿದ್ದರೆ ತತ್ವಮಸಿ ಎಂಬ ವಾಕ್ಯವು ವ್ಯರ್ಥವಾಗುವುದು. ನೋಡಿ, ಇವನ್ನೆರಡನ್ನು ಕೈ ಬಿಟ್ರೆ ಅದಕ್ಕೆ ನೀವು ಹೇಳ್ತಾರೆ, ಚಿತ್ತವು ಸ್ವಭಾವದಿಂದಲೇ ಚೇತನ ರೂಪವಾಗಿರುವುದೆಂದಾಗಲಿ, ಕಬ್ಬಿಣದ ದೃಷ್ಟಾಂತದಂತೆ ಚೈತನ್ಯವು ಅದರೊಳಗೆ ಪಸರಿಸುವುದೆಂದಾಗಲಿ ಇಟ್ಟುಕೊಳ್ಳುವುದು ಚಾರ್ವಾಕರ ಸಿದ್ಧಾಂತಕ್ಕೆ ಅವಕಾಶವನ್ನು ಕಲ್ಪಿಸಲ್ಪಡುವುದು. ನೋಡ್ರಿ, ಸ್ವಲ್ಪ ವೇದಾಂತ ಅಧ್ಯಯನ ಮಾಡೋರಾಗ್ಲಿ, ಸಾಧಕರದನ್ನ ಜಿಜ್ಞಾಸ ಮಾಡುವಂತ ಸಾಧಕರಾಗ್ಲಿ, ಅಲ್ಲಿ ಯಾವ ರೀತಿ ದೋಷ ಬರ್ತದ ಅಂತ ತಿಳ್ಕೊಳ್ರಿ. ಚೈತನ್ಯ ಅದರೊಳಗೆ ಪಸರಿಸುವುದೆಂದಾಗಲಿ, ಚಿತ್ತದೊಳಗೆ ಚೈತನ್ಯ ಪಸರಿಸ್ತೈತಿ, ಅಂತಃಕರಣಾದಿಗಳಲ್ಲಿ ವ್ಯಾಪಿಸಿಕೊಳ್ಳತೈತಿ ಅನ್ನೋ ಭಾವನೆ ಐತಲ್ಲ, ಆಗ ನಾವು ಒಪ್ಕೊಂಡಿವಿ ಅಂದ್ರೆ ಆ ಚೈತನ್ಯ ಅಥವಾ ಆತ್ಮ ಚೈತನ್ಯ ಅಥವಾ ಬ್ರಹ್ಮ ಅಥವಾ ಆತ್ಮ ಸಾಕ್ಷಿ ಅದು ವಿಕಾರ ಸ್ವರೂಪದಿಂದ ಕೂಡೈತಿ ಅಂತ ನಾವು ಒಪ್ಕೊಂಡಂಗಾಗತ್ತೆ. ಅದಕ್ಕೆ ಅವರಲ್ಲಿ ಏನ್ ಹೇಳಿದ್ರು, ಆಭಾಸ ರೂಪದಿಂದೊಡಗೂಡಿ ಈ ಅಂತಃಕರಣ ಅಹಂ ಪ್ರಮಾತೃ ಚೈತನ್ಯದ ಆಭಾಸದಿಂದೊಡಗೂಡಿ, ಆಭಾಸ ಅವಿದ್ಯೆಯಿಂದ ಕಲ್ಪಿಸಿಕೊಂಡಿರುವುದು ಅಂದ್ರೆ ವ್ಯವಹಾರವೆಲ್ಲವೂ ಅವಿದ್ಯಾ ದೃಷ್ಟಿಯಿಂದ ಇದ್ದಿರುವುದು. ಯಥಾರ್ಥವಾಗಿ ಯಾವ್ದಾರ ಮಾಡ್ಕೊಳ್ರಿ ನೀವು, ವೇದಾಂತರದ್ದಾರ ಮಾಡ್ಕೊಳ್ರಿ, ವ್ಯವಹಾರಿಕರ ಮಾಡ್ಕೊಳ್ರಿ, ಎಲ್ಲ ಬರೀ ವ್ಯವಹಾರ. ಶಾಸ್ತ್ರಬೋಧ ಮಾಡೋದೇನು ವ್ಯವಹಾರ ಅಲ್ಲೇನು? ಶಾಸ್ತ್ರಬೋಧ ಮಾಡೋದನ್ನು ವ್ಯವಹಾರ. ಶಬ್ದಗಳನ್ನು ಬಳಸಿಕೊಳ್ಳದೆ ಶಾಸ್ತ್ರ ಹೇಳಿಕ್ ಬರೋದಿಲ್ಲ. ಬ್ರಹ್ಮ ಆತ್ಮ ಸಾಕ್ಷಿ ಒಳಗೆ ಪ್ರವರ್ತಿಸುವುದಿಲ್ಲ, ಶಬ್ದನು ಪ್ರವರ್ತಿಸುವುದಿಲ್ಲ. ಅದು ವಿಕಾರ ಅಲ್ಲದು, ನಿರ್ವಿಕಾರ. ಯಾವ ವಿಕಾರಾದಿಗಳು ಅವನಲ್ಲಿಲ್ಲ, ಪರಿವರ್ತನ ಅನ್ನೋದಿಲ್ಲ ಅವನಲ್ಲಿ. ಮತ್ತಿದು ಪರಿವರ್ತನ ರೂಪದಿಂದ ವ್ಯವಹಾರ ಮಾಡಿ ಬೋಧ ಸೌಕರ್ಯಕ್ಕೆ ಬೋಧಿಸಿ ಹೇಳ್ತೇವಲ್ಲ, ಏನ್ ಕುಡ್ಕೊಂಡಿರ್ತತಿ ಅನ್ನೋದ್ರ ಬಗ್ಗೆ ಪ್ರಜ್ಞೆ ಬೇಕು ನಮಗೆ. ಅದಕ್ಕೆ ಚಿತ್ತದಲ್ಲಿ ಚೈತನ್ಯದ ಆಭಾಸವಿಲ್ಲವೆಂದರೆ ತತ್ವಮಸಿ ಎಂಬ ವಾಕ್ಯದಿಂದ ನಿಜವಾದ ಜ್ಞಾನವಾಗದೆ ವೇದ ಪ್ರಾಮಾಣ್ಯವು ತಪ್ಪಬೇಕಾಗುವುದು. ಎಷ್ಟು ಮಾರ್ಮಿಕವಾಗಿ ಹೇಳೋರು, ಚಿತ್ತದೊಳಗೆ ಚೈತನ್ಯದ ಆಭಾಸವಿಲ್ಲದಿದ್ದರೆ ತತ್ವಮಸಿ ಅಂತ ಕರೆಕ ಬರುವುದಿಲ್ಲ. ಅದನ್ನ ಇಲ್ಲೇ ಅದು ಹೇಗೆ ಜ್ಞಾನ ಆಗ್ತತಿ ಅನ್ನೋದಕ್ಕೆ ಹೇಳ್ತಾರೆ ನೋಡ್ರಿ. ಆತ್ಮಾನಾತ್ಮ ವಿವೇಕ ಉಳ್ಳವನಿಗೆ ವಾಕ್ಯಾರ್ಥವಾಗುತ್ತದೆ. ಎಷ್ಟು ಮಜಾ ಐತಲ್ಲ ಇದೆ, ಎಂಥ ತತ್ವವಿರುದ್ಧ ಇದೆ. ಆತ್ಮ ಅನಾತ್ಮ ವಿವೇಕ ಉಳ್ಳವನಿಗೆ ಈ ಆತ್ಮ ಅನಾತ್ಮ ಅನ್ನುವ ವಿವೇಕ ವ್ಯವಹಾರಿಕ ಸತ್ತಾನೋ ಪಾರಮಾರ್ಥಿಕ ಸತ್ತಾನೋ? ನೋಡ್ರಿ ಹೇಗದ. ನಾವು ಎಲ್ಲೆಲ್ಲಿ ಎಡುತ್ತೀವಿ ಅಂತ ನಮ್ಗೆ ನೋಡ್ಕೊಳಕ್ ಆಗೋದಿಲ್ಲ. ನಾವು ಏನೇನೋ ಮಾಡ್ತೀವಿ ವೇದಾಂತ ಒಯ್ದು. ಆತ್ಮನಲ್ಲಿ ಎಂದೂ ಅನಾತ್ಮ ವಸ್ತು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮನಲ್ಲಿ ಅನಾತ್ಮ ವಸ್ತುಗಳು ಎಂದೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅನಾತ್ಮ ವಸ್ತುಗಳು ಎಂದೂ ಆತ್ಮನಲ್ಲ.
ಮತ್ತಿದು ನಾವು ಏನ್ ನಿರ್ಣಯ ಮಾಡ್ಕೊಂಡಂಗಾತ? ದ್ವೈತನ ಪ್ರತಿಪಾದನೆ ಮಾಡಿದಂಗ ಆಯ್ತೋ ಇಲ್ವಾ? ನಮ್ದಿದು ಅದ್ವೈತ ಸಿದ್ಧಾಂತ. ಆತ್ಮ ಅನಾತ್ಮಗಳ ವಿವೇಕ ನೋಡ್ರಿ ನೀವು ನಿಧಾನವಾಗಿ ಸಮಾಧಾನವಾಗಿ ಆತ್ಮ ಅನಾತ್ಮಗಳ ವಿವೇಕ ಅಂತ ಕರ್ಕೊಂಡಾರ. ಅದು ಇರಾವನಿಗೆ ಅಂತೂ ಭೇದನ ಮಾಡ್ತಾನಲ್ಲ, ಅನಾತ್ಮ ಆತ್ಮ ಅಲ್ಲ, ಆತ್ಮ ಅನಾತ್ಮ ಅಲ್ಲ ಅಂತ ಭೇದ ಮಾಡೇ ತಿಳ್ಕೊಬೇಕಲ್ಲ. ಅದು ದ್ವೈತ. ಜೀವ ಬ್ರಹ್ಮ ಅಲ್ಲ, ಬ್ರಹ್ಮ ಜೀವ ಅಲ್ಲ ಅಂತ ಎಷ್ಟು ಸಾರಿ ಹೇಳ್ಯಾರ. ನಾವೆಲ್ಲ ಕೇಳ್ಕೊಂತಾರ ಬಂದೀವಿ. ಆದ್ರೆ ಅಲ್ಲಿ ಜೀವಭಾವ ಯಥಾರ್ಥವಾಗಿ ಜೀವಭಾವ ಅನ್ನೋದು ಅವಿದ್ಯಾ ದೃಷ್ಟಿಯಿಂದ ಇದೇ ಪರಮಾತ್ಮರು ಕಲ್ಪಿಸಿಕೊಂಡಾನದ. ಆ ಬ್ರಹ್ಮನನ್ನ ಜೀವ ಅಂತ ಕಲ್ಪಿಸಿಕೊಂಡ. ಜೀವ ಬ್ರಹ್ಮ ಬೇರೆ ಅಲ್ಲ ಅಂತ ನಿನ್ನೆರ ಹೇಳ್ಕೊಂಡು ಬಂದಾರಲ್ಲ. ಅದಕ್ಕಿಲ್ಲೇ ಆತ್ಮ ಅನಾತ್ಮ ವಿವೇಕವುಳ್ಳವನಿಗೆ ವಾಕ್ಯಾರ್ಥವಾಗುತ್ತದೆ. ಪರಮಾರ್ಥ ಅರ್ಥಾಗ್ತತಿ ಅಂತ ಹೇಳಿಲ್ಲ ಅವರು, ವಾಕ್ಯಾರ್ಥವಾಗುತ್ತದೆ. ಯಥಾರ್ಥವಾಗಿ ನೋಡ್ರಿ, ಆತ್ಮ ಮತ್ತು ಅನಾತ್ಮಗಳನ್ನು ವಿಂಗಡಣೆ ಮಾಡಿ ಸಿದ್ಧ ಮಾಡ್ರಿ ನೀವು. ನೋಡ ಯಾರಿಗಾರ ಬರ್ತದ ಮೇಲೆ. ಅದ್ಯಾಕ್ರಿ ಆತ್ಮನೇ ಬೇರೆ ಅನಾತ್ಮನೇ ಬೇರೆ? ಈಗ ನಮ್ಮ ದೃಷ್ಟಿ ಎಲ್ಲ ಹೀಗೆ ಇರುವುದು. ಅದು ಎತ್ತಾಗಿಂದಾದ್ರೂ ಸುತ್ತ ಒಂದ ಮತ್ತು ದ್ವೈತಕ್ಕನ ಸುತ್ತಕೊಳ್ಳೋದು. ನಾವು ಬಳಸುವುದೆಲ್ಲ ಅದ್ವೈತ ಶಬ್ದಗಳನ್ನು ಬಳಸಿ, ಅದ್ವೈತವಾದ ಶಬ್ದಗಳನ್ನು ಬಳಸಿ ದ್ವೈತಕ್ಕೆ ಬಂದ ಸುತ್ತ ಹಾಕ. ಆತ್ಮತತ್ವದೊಳಗೆ ನಿಂತಂತವಾಗ ಅಥವಾ ಆತ್ಮ ಅಂತ ನಿಶ್ಚಿತ ಮಾಡ್ಕೊಂಡವಾಗ ಅನಾತ್ಮ ಎಲ್ಲಿನೂ ಕಾಣೋದಿಲ್ಲಲ್ಲ, ಅನುಭವದಾಗ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತಿದನ್ನ ಆತ್ಮ ವಿವೇಕ ಅಂತ ಹೇಳ್ಯಾರ. ಇದು ವ್ಯವಹಾರಿಕ ಅಧ್ಯಾಸ ರೂಪದಿಂದ ಹೇಳಿರೋದು ಅವಿದ್ಯಾ ದೃಷ್ಟಿ. ಆತ್ಮನಲ್ಲಿ ಎಂದೂ ಅನಾತ್ಮಗ್ಲಿಕ್ಕೆ ಸಾಧ್ಯ ಇಲ್ಲ, ಅನಾತ್ಮೆಂದು ಆತ್ಮನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅನಾತ್ಮಕ್ಕೆ ಗತಿ ಏನು ಅಂದ್ರೆ ಅನಾತ್ಮ ಇದ್ದಿರುವುದಿಲ್ಲ, ಅದಕ್ಕೆ ಗತಿ ಅವಗತಿಗಳನ್ನು ಹೇಳುದು. ಅನಾತ್ಮ ವಸ್ತುಗಳು ಎಲ್ಲಿ ಇಲ್ಲ, ಅದು ಚೈತನ್ಯ ಆಭಾಸದಿಂದೊಡಗೂಡಿ ಅಹಂಕಾರ ಯುಕ್ತದಿಂದೊಡಗೂಡಿರುವಂತಹ ಆಭಾಸ ಆ ರೂಪದಲ್ಲಿ ಕಲ್ಪಿಸಿಕೊಂಡಿದೆ. ಈಗ ವಿವೇಕ ಮಾಡಿದ್ರೆ ಆತ್ಮಾನಾತ್ಮ ವಿವೇಕ ಆದಂಗ. ಅದನ್ನ ಆತ್ಮ ಅಂತ ಸಿದ್ಧ ಮಾಡೋದು, ಇದನ್ನ ಅನಾತ್ಮ ಅಂತ ಸಿದ್ಧ ಮಾಡೋದು ಅಂದ್ರೆ ಎರಡು ವಸ್ತು ಅದು ಅಲ್ಲ. ಆತ್ಮಾನಾತ್ಮ ವಿವೇಕ ಹೇಗಿರ್ತದೆ ನೋಡಿ. ಅನಾತ್ಮ ಅನ್ನೋದು ಇಲ್ಲ ಅಂತ ನಿಶ್ಚಿತ ಮಾಡ್ಬೇಕು. ಅದು ಚೈತನ್ಯದ ಆಭಾಸದಿಂದೊಡಗೂಡಿನ ತೋರಿಕೊಂಡಿದೆ. ಆಭಾಸ ಇರ್ಲಿಲ್ಲ ಅಂದ್ರೆ ಇಲ್ಲ ಅಂತ ಮೇಲೇನೆ ಹೇಳ್ಕೊತ ಬಂದಾರ. ಚಿತ್ತದಲ್ಲಿ ಆಭಾಸವು ಇಲ್ಲದಿದ್ದರೆ ನಾನು ದೃಗ್ರೂಪವಾದ ಚೈತನ್ಯವಾಗಿರುವೆನು ಎಂಬ ಅರಿವು ಆಗುವುದಿಲ್ಲ. ಎಲ್ಲೇ ಚಿತ್ತದೊಳಗೆ ನಮ್ಮ ಚಿತ್ತ ಬುದ್ಧಿ ಅದು ಅಂತಃಕರಣ. ಆಗ ಅಂತಃಕರಣದಾಗ ಆಭಾಸ ಇದ್ದನ, ಈ ಆಭಾಸ ಚೈತನ್ಯ ಇದ್ದಾಗನ ಮನಸ್ಸು ಸಂಕಲ್ಪ ವಿಕಲ್ಪ ಮಾಡ್ತತಿ, ಬುದ್ಧಿ ನಿರ್ಣಯ ಮಾಡ್ತತಿ, ಚಿತ್ತ ಏನಾದರೂ ಕ್ರಿಯಾಕಾರ್ಯಗಳನ್ನ ವೃತ್ತಿ ರೂಪದೊಳಗೆ ಸಂಸ್ಕಾರ ಮಾಡಿ ಭಾವ ರೂಪದೊಳಗೆ ಹಿಡಿದಿಟ್ಕೊಳ್ತು. ಏನು ಯಾವುದು ಆಭಾಸ? ಚೈತನ್ಯದ ಆಭಾಸ.
ಚೈತನ್ಯ ಆಭಾಸ. ಆಭಾಸ ಇಲ್ಲದ ಕ್ರಿಯಾನೇ ಇಲ್ಲ. ಅದಕ್ಕೆ ಯಥಾರ್ಥವಾಗಿ ಇಲ್ಲಿ ಆತ್ಮಾನಾತ್ಮ ವಿವೇಕವುಳ್ಳವನಿಗೆ ವಾಕ್ಯಾರ್ಥವಾಗುತ್ತದೆ. ಇದು ಬಹಳ ಸೂಕ್ಷ್ಮವಾಗಿ ಅವಲೋಕನ ಮಾಡಬೇಕು. ಯಾಕಂದ್ರೆ ನಾನು ನೀನು ಅನ್ನುವ ಪ್ರತ್ಯಯಗಳನ್ನಿಟ್ಟುಕೊಂಡು ವ್ಯವಹಾರ ಇಟ್ಟುಕೊಂಡಿದೆ. ಪ್ರತ್ಯಯ ಯುಷ್ಮತ್ ಪ್ರತ್ಯಯ ಮತ್ತು ಅಸ್ಮದ್. ಅಸ್ಮದ್ ವಿಭಾಗಜ್ಞೆ ಸ್ಯಾದರ್ಥಂ ವದೀದಂ ವಚಃ. ಮಮೇದಂ ಪ್ರತ್ಯಯೌ ಜ್ಞೇಯೌ ಯಸ್ಮದ್ದೇವ ನ ಸಂಶಯ. ಅಹಂ ನಿತ್ಯ ಅಸ್ಮದಿಷ್ಟಃ ಸ್ಯಾತ್ ಅಯಂ ಅಸ್ಮಿತಿ ಚ ಉಭಯೋ ಅನ್ಯೋನ್ಯ ಅಪೇಕ್ಷೆಯ ತೇಷಾಂ ಪ್ರಧಾನ ಗುಣಶೇಷ್ಯತೆ ವಿಶೇಷೇಣ ವಿಶೇಷತ್ವಂ ತದಾ ಗ್ರಾಹ್ಯಂ ಹಿ ಯುಕ್ತಿತಃ. 87, 88, 89 ಶ್ಲೋಕಗಳ ತಾತ್ಪರ್ಯ ಈ ರೂಪದೊಳಗೆ ಅದ ನೋಡ್ರಿ. ಭಾಷೆ ಹೆಂಗ್ ಬರೀತಾರ. ಯುಷ್ಮದ್ ಅಸ್ಮದ್ ವಿಭಾಗಜ್ಞೆ ಸ್ಯಾತ್ ಅರ್ಥವದೀದಂ ವಚಃ. ಈ ವಾಕ್ಯವು ನೀನು ಅಂತೈತಲ್ಲ, ಇದು ವಿಷಯ. ನಾನು ಎಂಬುದು ವಿಷಯ. ಇವುಗಳನ್ನು ವಿಂಗಡಿಸಿ ತಿಳಿದುಕೊಂಡವನಲ್ಲಿಯೇ ಸಾರ್ಥಕವಾಗುತ್ತದೆ. ಇದು ಸೂಕ್ಷ್ಮ ಅವಲೋಕನ ಮಾಡಬೇಕಿಲ್ಲಿ. ನೀನು ಅನ್ನೋದು ವಿಷಯ, ನಾನು ಅನ್ನೋದು ವಿಷಯಿ. ನಾನು ಅನ್ನೋದು ವ್ಯವಹಾರಿಕ ಸತ್ಯವಾಗ ನಾನು ಎಲ್ಲ ನೋಡವ್, ನಾನು ಕೇಳವ್, ನಾನು ಮುಟ್ಟವ್, ನಾನು ಎಲ್ಲ ಕ್ರಿಯಾಕಾರ್ಯಗಳಲ್ಲಿ ತೊಡಿರುವ ನಾನು ವಿಷಯಿ ರೂಪದೊಳಗೆ. ನೀನು ಅನ್ನೋದು ನಾನಿಗೆ ಅದ. ನೀನು ಅನ್ನೋದು ವಿಷಯಕ್ಕೆ ನೀನು ಅಂತ ಮಾತಷ್ಟೇ ನೋಡ್ ನಾವು. ಅದಕ್ಕೆ ಯಥಾರ್ಥವಾಗಿ ಇಲ್ಲಿ ಅನುಭವಕ್ಕೆ ಅನುಸರಿಸಿಕೊಂಡು ಸೂಕ್ಷ್ಮವಾಗಿ ಇಟ್ಕೊಂಡಿರ್ತದೆ. ಇವುಗಳನ್ನು ವಿಂಗಡಿಸಿ ತಿಳಿದುಕೊಳ್ಳುವನಲ್ಲಿಯೇ ಸಾರ್ಥಕವಾಗುತ್ತದೆ. ಇನ್ನ ನನ್ನದು ಮತ್ತು ಇದು ಎಂಬ ಪ್ರತ್ಯಯಗಳೆರಡು ವಿಷಯದಲ್ಲಿಯೇ ಆಗುತ್ತವೆ, ಸಂಶಯವಿಲ್ಲ. ನನ್ನದು ಮತ್ತು ಇದು ಅನ್ನುವಂತ ಪ್ರತ್ಯಯಗಳದವಲ್ಲ, ಇದು ಮತ್ತು ನನ್ನದು ಅಂತ ಏನು ಬಳಸ್ಕೊತೀವಲ್ಲ ಶಬ್ದಗಳನ್ನ, ಈ ಪ್ರತ್ಯಯ ಇವು ವಿಷಯದಲ್ಲೇನಾಗ್ತಾವ. ಇದ್ರಾಗ ಏನು ಯಾರಿಗೆ ಸಂದೇಹ ಬರೋದಿಲ್ಲ. ನಂದು ಅಂದ್ರೆ ನನಗೆ ವಿಷಯ ಆಗೈತಿ. ನನ್ನ ಮೊಬೈಲು, ನನ್ನ ಪುಸ್ತಕ, ನನ್ನ ಪೆನ್ನು, ನನ್ನ ಪಾಟಿ, ನನ್ನ ವೆಹಿಕಲ್ಲು, ಹೀಗೆಲ್ಲ ಅಂತೀವಲ್ಲ, ಅದು ನಮ್ಮ ವಿಷಯ ಆಗೈತಿ. ನನ್ನದು ಅನ್ನೋದು ವಿಷಯ ಶಬ್ದ, ಇದು ಅನ್ನೋದು ವಿಷಯ ಶಬ್ದ. ಆದ್ರೆ ನಾನು ಎಂಬುದು ಆತ್ಮನಲ್ಲಿಯೇ ಇಷ್ಟವಾಗಿರುತ್ತದೆ. ನಾನು ಅನ್ನೋದು ವಿಷಯ ರೂಪದೊಳಗೆ ಆತ್ಮನಲ್ಲಿಯೇ ಇಷ್ಟವಾಗಿರುತ್ತದೆ ನೋಡ್ರಿ. ಅದಕ್ಕನ ಅಸ್ಮತ್ ಪ್ರತ್ಯಯ ಅಂತ ಕರೀತಾರೆ. ಯುಷ್ಮತ್ ಪ್ರತ್ಯಯ ಅಂದ್ರೆ ನೀನು, ಅಸ್ಮತ್ ಪ್ರತ್ಯಯ ಅಂದ್ರೆ ನಾನು. ನಾನು ಎಂಬುದು ಆತ್ಮನಲ್ಲಿಯೇ ಇಷ್ಟವಾಗಿರುತ್ತದೆ. ಅದ್ರಾಗ ಮತ್ತೆ ಇದಾಗಿರುವೆನು, ನಾನು ಇದಾಗಿರುವೆನು. ನಾನು MLA ಆಗೇನಿ, ನಾನು ಪ್ರೈಮ್ ಮಿನಿಸ್ಟರ್ ಆಗೇನಿ, ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗೇನಿ, ಇನ್ನು ನಾನು ಬೆಳ್ಳಗಾಗೇನಿ, ಕರ್ರಗಾಗೇನಿ, ಕೃಷಿನಾಗೇನಿ, ದಪ್ಪಾಗೇನಿ ಅಂತೀವಲ್ಲ. ನಾನು ನೋಡಿ ಇದಾಗಿರುವೆನು. ಈ ಇದಾಗಿರುವೆನು ಎಂಬುದು ಎರಡರಲ್ಲಿಯೂ ಆಗುತ್ತದೆ. ಅದ್ರಾಗ ವಿಷಯ ಮತ್ತು ವಿಷಯ ಎರಡು ಸೇರ್ಕೊಂಡಿರ್ತದ. ಅದ್ರಾಗ ಇದಾಗಿರುವೆನು ಅನ್ನುವಾಗ ಇದಾಗಿರುವೆನು ಆಗಿರೋದು ಯಾವುದು? ಇರಾಮ್ ಯಾರು? ಅವನ್ ಎರಡನ್ನು ಬಿಡಿಸ್ಕೋಬೇಕ. ವಿಶೇಷಣ ವಿಶೇಷತ್ವ
ಇವನ್ ಎರಡನ್ನು ಬಿಡಿಸಿಕೊಂಡು ನೋಡುವುದು ಸೂಕ್ಷ್ಮ ಇದು. ನಾನು ಆತ್ಮನಲ್ಲಿಯೇ ಇಷ್ಟವಾಗಿರುತ್ತದೆ. ನೀನು ಅನ್ನೋದು ನಮಗೆ ವಿಷಯ ಆಗತ್ತೆ. ನೀನು ಅನ್ನೋದು ವಿಷಯ ಆಗತ್ತೆ ನಮಗೆ, ನಮ್ಮ ನಾನಿಗೆ ಅದು ವಿಷಯ. ನೀನು ನೀನು ನೀವು ಇವೆಲ್ಲ ವಿಷಯ. ಅದನ್ನ ಇದಾಗಿರುವೆನು ಎಂಬುದು ಎರಡರಲ್ಲಿಯೂ ಆಗುತ್ತದೆ. ಇಲ್ಲೇ ಒಂದಕ್ಕೊಂದನ್ನು ಹೋಲಿಸಿದರೆ ಇವು ಮುಖ್ಯವಾಗಿಯೂ ಪ್ರಧಾನವಾಗಿಯೂ ಆಗುತ್ತವೆ. ಹಾಗೆ ಅವುಗಳಿಗೆ ವಿಶೇಷಣ ವಿಶೇಷತ್ವವನ್ನು ಯುಕ್ತಿಯಿಂದ ತಿಳಿದುಕೊಳ್ಳಬೇಕು. ನಾನು ಧನವಂತನಾಗಿದ್ದೇನೆ ನೋಡಲ್ಲ, ನಾನು ಧನವಂತನಾಗಿದ್ದೇನೆ, ಹಣವಂತನಾಗಿದ್ದೇನೆ, ಗೋವುಗಳು ಉಳ್ಳವನಾಗಿದ್ದೇನೆ ಅಂತ ಹೇಳ್ತಾರೆ. ಶ್ರೀಮಂತ, ಧನವಂತ, ಹಣ ಇರುವುದರಿಂದ ಅವಾಗ ಅದು ಬಂದಿರ್ತ. ಅವ ಹಣ ಅಲ್ಲ, ಅವನು ವಿಶೇಷ. ಅದು ಮತ್ ಕಪ್ಪಗ ಕರಗ ಕೆಂಪ ಅದನಂದ್ರೆ ಅವನ ಗುಣ. ಅದು ವಿಶೇಷಣ ಅಂತಾರೆ. ವಿಶೇಷಣ ಅವನನ್ನು ಬಿಟ್ಟು ಹೋಗೋದೇ ಇಲ್ಲ. ವಿಶೇಷಗಳಿಗೆ ಹಣ ಇರಬಹುದು, ಇನ್ನೊಂದು 3 ವರ್ಷಕ್ಕೆ ಎಲ್ಲಾನು ಕಳ್ಕೊಂಡವ ಪಾಪರಾಗಿನೂ ಬರ್ಬೋದು. ಅದು ಬಿಟ್ಟು ಹೋಗುತ್ತೆ ವಿಶೇಷ. ಆದ್ರೆ ವಿಶೇಷಣ ಬಿಟ್ಟು ಹೋಗೋದಿಲ್ಲ ನೋಡ್ರಿ. ಅವ್ನು ಕರಡಿ ಇದ್ದ ಕೆಂಪಿದ್ದ ಅಂದ್ರೆ ಅದು ಬಿಟ್ಟು ಹೋಗೋದೇ ಇಲ್ಲ. ಅವನ ಜೊತೆಗೆ ಇರೋದು. ಅದು ಅವನ ಜೊತೆಗೇನೆ ಇರ್ತದೆ, ಅದು ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ. ಅದು ವಿಶೇಷಣ. ಇದನ್ನು ಮೊದಲು ತಿಳಿದಿರ್ಬೇಕು ನಾವೇ. ಇಲ್ಲೇ ತತ್ವಮಸಿ ಎಂಬ ವಾಕ್ಯವನ್ನು ಅರಿಯಬೇಕಾದರೆ ಮುಖ್ಯವಾಗಿ ತ್ವಂಪದದ ವಿವೇಚನೆಯನ್ನು ಮಾಡಬೇಕಾಗುತ್ತದೆ. ತ್ವಂಪದದ ವಿವೇಚನೆಯನ್ನು ಮಾಡಬೇಕಾಗುತ್ತದೆ. ತ್ವಂ ಅಂದ್ರೆ ಏನಂತ ಹೇಳಿದ್ರು? ನೀನು ಅಂತ ಹೇಳಿದ್ರು. ನೀನು ಅಂದ್ರೆ ಏನದು? ವಿಷಯ ಅಂತ ಹೇಳಿದ್ರು. ನೋಡ್ರಿ, ಲಕ್ಷ ಇಡ್ರಿ. ನೀನು ಅನ್ನೋದು ವಿಷಯ. ಅದು ನೋಡು, ಆತ್ಮನಲ್ಲಿ ಇಷ್ಟವಾಗಿರುವ ನಾಣಿನಕ್ಕಿಂತ ಭಿನ್ನದು ಅಂತ ಹೇಳಿದ್ರು. ಅದನ್ನು ಲಕ್ಷಣೆಯಿಂದ ನೋಡಿಕೊಳ್ಳುವಾಗ ಆಗ ಆ ತೋಮು ಪದ ಏನಾಗ್ತತಿ ಅಂತ ಅದನ್ನ ಯಾರಿಗೆ ಹೇಳ್ಯಾರ ಆ ತೋಮು ಪದ ಅನ್ನೋದನ್ನ ಹಿಡಿಬೇಕಿಲ್ಲ ಪಾಯಿಂಟ್. ಅಂತೂ ಮುಖ್ಯವಾಗಿ ತ್ವಂಪದದ ವಿವೇಚನೆಯನ್ನು ಮಾಡಬೇಕಾಗುತ್ತದೆ. ಏಕೆಂದರೆ ನೀನು ಬ್ರಹ್ಮವು ಎಂದರೆ ನೀನು ಎಂಬ ಮಾತಿಗೆ ವಿಷಯವಾದದ್ದು ಯಾವುದು? ಇಲ್ಲೇ ನೀನು ಅನ್ನೋದಕ್ಕೆ ವಿಷಯ ಯಾವ್ದದ್ದು? ಯಾವುದು? ಅನುಭವಕ್ಕೆ ಅನುಸರಿಸಿಕೊಂಡು ನೋಡ್ರಿ. ಸುಮ್ಮನೆ ಹಂಗ ಮೇಲ್ನೋಟಕ್ಕೆ ನೋಡ್ಬೇಕು. ಇವನಿಷ್ಟು ಹುಡುಗರು ಹೊಂಟಿರ್ತಾವ, ಏ ತಮ್ಮ ಅಂತ ಕರ್ಕ ಅವ್ನ ಬಾಯಿ ಅಂತ ನಾನು ಅಂತಾನ. ನೀನಾನು ನಾನ ಏನ್ರಿ ಮತ್ ಕೇಳ್ತಾನ. ಹೌದು, ನೀನ ಬಾಯಿಲಿ ಅಂತ. ಅವನ ಹೆಸರು ನೆನಪಾಗಿರುದಿಲ್ಲ ಹಿರಿಯರಿಗೆ. ಏನೋ ಒಂದು ಕಾರ್ಯಕ್ರಮ ನಡೆದಿರ್ತೈತೆ, ಅವಾಗ ಏ ತಮ್ಮ ಬಾಯಿಲಿ ಅಂತ ಕರೆದ ನಾನ್ರಿ ಅಂತ ನೋಡ. ಅಲ್ಲೋ ನಿನ್ನ ಕರೆದ್ರೆ ನಾನ್ರಿ ಅಂತ ಎಲ್ಲಿನು? ನಾನಂದ್ರೇನು? ನೀನಂದ್ರೇನು? ನೀನಿನ ಲಕ್ಷಣಾರ್ಥ ಎಲ್ಲಿದಲ್ಲಿ? ನೀನು ಅನ್ನೋದು ವಾಚ್ಯಾರ್ಥ. ಅವನ ಭಾವದೊಳಗೆ ನಾನು ಅಂತೂ ಆಗ್ತದಲ್ಲ, ಅಲ್ಲಿ ನಾನು ಅಂತ ಆಗ್ತದಲ್ಲ. ಅವಂಗ ನಾನು ಅಂತ ಬರ್ತದೆ ಭಾವದೊಳಗೆ. ಅಲ್ಲೇ ಆತ್ಮನಲ್ಲಿಯೇ ಇಷ್ಟವಾಗಿರುವ ಪದ ಹೊರಹೊಮ್ಮತ್ತಲ್ಲಿ. ನೀನು ಅಂತ ನಾವು ಸಂಬೋಧನೆ ಮಾಡಿದಾಗ್ಯೂ ಕೂಡ ಆತ್ಮನಲ್ಲಿ ಇಷ್ಟವಾಗಿರುವಂತಹ ನಾನೇನ್ರಿ ಅಂತ ಕೇಳ್ತಾನ ನೋಡ್ರಿ. ನಿನ್ನ ಬಾರಯ್ಯ ಅಂತಾರ. ಇದಕ್ಕೆ ಅರ್ಥ ನೋಡ್ರಿ, ತ್ವಂಪದದ ವಿವೇಚನೆಯನ್ನು ಮಾಡಬೇಕಾಗುತ್ತದೆ.
ಏಕೆಂದರೆ ನೀನು ಬ್ರಹ್ಮವು ಎಂದರೆ ನೀನು ಎಂಬ ಮಾತಿಗೆ ವಿಷಯವಾದದ್ದು ಯಾವುದು ಎಂಬುದನ್ನು ಅರಿಯದೆ ಈ ವಾಕ್ಯದ ಅರ್ಥವು ಮನಸ್ಸಿಗೆ ಹತ್ತುವುದಿಲ್ಲ. ಆದರೆ ತ್ವಂಪದದ ವಾಚ್ಯಾರ್ಥದಲ್ಲಿ ನಾವು ಆತ್ಮನನ್ನು ಅನಾತ್ಮವನ್ನು ಬೆರೆಸಿಕೊಂಡೇ ತಿಳಿಯುತ್ತಿರುತ್ತೇವೆ. ನೋಡ್ರಿ, ಲಕ್ಷ್ಯ ಇರಲಿಲ್ಲ, ಇದಕ್ಕೆ ದೃಷ್ಟಾಂತಗಳನ್ನು ಅನೇಕ ಹೇಳ್ತಾರ, ಇರಲಿ. ಆದರೆ ತ್ವಂಪದದ ವಾಚ್ಯಾರ್ಥದಲ್ಲಿ ನಾವು ಆತ್ಮನನ್ನು ಅನಾತ್ಮವನ್ನು ಬೆರೆಸಿಕೊಂಡೇ ತಿಳಿಯುತ್ತಿರುತ್ತೇವೆ. ಆದ್ದರಿಂದ ಅದರಲ್ಲಿ ಅನಾತ್ಮ ಭಾಗವು ಯಾವುದು, ಆತ್ಮ ಭಾಗವು ಯಾವುದು ಎಂಬುದನ್ನು ವಿಂಗಡಿಸಿ ಅರಿತುಕೊಳ್ಳಬೇಕು. ಇಲ್ಲಿ ನೋಡ್ರಿ, ನೀನು ಅಂತ ಕರೆದ್ರೆ ಅವನ ಭಾವನೆಯೊಳಗ ನಾನ್ರೇ ಅಂತ ಕೇಳ್ತಾನ. ನಾನು ಅಂತ ಅರ್ಥ ಮಾಡ್ಕೊಂಡವ, ನನ್ನ ಕರೀತಾರ. ಅವರಿಗೆ ನಾನ ಬೇಕಾಗಿರೋದು, ನಾನು ಹೋಗ್ತೀನಿ ಅಂತ ಹೇಳ್ತಾನ. ಅವ್ರ ಗೆಳೆಯರಿಗೆ ಹೇಳ್ತಾನ, ಅವರಿಗೆ ನಾನೇ ಬೇಕಾಗಿರೋದು, ನಾವು ಹೋಗ್ತೇನೆ, ಏನೋ ಕೆಲಸ ಇದೆ ಅಂತ ಬರ್ತಾನ. ಇವ್ರು ಕರೆದಿರೋದು ನೀನು ಅಂತ ಸಂಬೋಧನೆ, ಅವ ತಿಳ್ಕೊಂಡಿರೋದು ನಾನು, ನನ್ನ ಕರೀತಾರ. ನೋಡ್ರಿ, ವಾಚ್ಯಾರ್ಥ ಲಕ್ಷಾರ್ಥಗಳನ್ನು ಲಕ್ಷ್ಯದೊಳಗೆ ಇಲ್ಲಿ ನಾನು ಎಂದು ಕರೆಸಿಕೊಳ್ಳುವುದಕ್ಕೆ ಯೋಗ್ಯವಾದದ್ದು ನಿಜವಾಗಿ ನಮ್ಮ ಸ್ವರೂಪವು. ಸಂಬೋಧನೆ ಮಾಡಿ ಕರೆದಿರುವುದು ನೀನು ಅಂತ. ಅವ ಆತ್ಮನಲ್ಲಿನ ಇಷ್ಟವಾಗಿರೋ ಪರಮಾತ್ಮನ ನಾನು ಅಂತ ಅವನಲ್ಲಿ ಭಾವ ಬಂದು ನಾನೇನ್ರಿ ಅಂತ ಕೇಳ್ತಾನ. ಎಷ್ಟು ಮಾರ್ಮಿಕ ಇದು, ಎಲ್ಲ ಇದು ವ್ಯವಹಾರದೊಳಗೂ ನಡೀತಿದ್ದೆಲ್ಲ ಇದೆ ಹಿಂಗ. ನೀನು ವಿಷಯ ರೂಪದ ಪದವಾಗಿದ್ದರೂ ಅದರ ಲಕ್ಷಣೆಯಿಂದ ಆ ಪರಮಾತ್ಮ ನಾನನ್ನ ಕಲ್ಪಿಸಿಕೊಳ್ತತ್ ನೋಡು. ಏನಂಗಾರ ನೀನು ಸೋಮ ಪದಕ್ಕೆ ಅರ್ಥ ಏನ್ ಹೇಳ್ತಾರೆ ನೋಡ್ರಿ, ಬಹಳ ಮಾರ್ಮಿಕ ಇರ್ತದೆ. ಅದನ್ನ ಏನೇನು ಮಾಡಬೇಕು ಅಂತ ಹೇಳ್ತಾರೆ ನೋಡ್ರಿ. ನಾನು ಎಂದು ಕರೆಸಿಕೊಳ್ಳುವುದಕ್ಕೆ ಯೋಗ್ಯವಾದದ್ದು ನಿಜವಾಗಿ ನಮ್ಮ ಸ್ವರೂಪವು. ಅದು ಯಾವುದು ಅಂದ್ರೆ ನೀನು. ನೀನು ಎಂದು ಕರೆಸಿಕೊಳ್ಳುವುದಕ್ಕೆ ಯೋಗ್ಯವಾದ ಅನಾತ್ಮವು ಯಾವುದೋ? ನಾನು ಅಂತ ಕರೆಸಿಕೊಳ್ಳುವ ಸ್ವರೂಪ ಯಾವುದು, ನೀನು ಅಂತ ಕರೆಸಿಕೊಳ್ಳುವ ಅನಾತ್ಮ ಯಾವುದು? ಈ ಎರಡನ್ನು ವಿಂಗಡಿಸಿ ನೋಡ್ಕೊಡ್ರಿ ಅಂತಾರೆ. ಎಂಬುದು ತಿಳಿದುಕೊಳ್ಳಬೇಕಷ್ಟೇ. ಇದು ನನ್ನದು ಎಂದು ಯಾವುದನ್ನು ಕರೆದರೂ ಅದು ನಾನೆಂಬ ಆತ್ಮನಲ್ಲವೆಂದು ಮೊದಲು ತಳ್ಳಿ ಹಾಕಬೇಕು. ಇದು ಮತ್ತು ನನ್ನದು, ಇದು ನನ್ನದು, ಇವೆರಡು ಬೇರೆ ಬೇರೆ ಶಬ್ದ. ಇದು ಅನ್ನೋದು ವಿಷಯ ರಾಶಿಗಳಿಗೆಲ್ಲ ಪ್ರತಿಯಾದ. ಇದು ಕಲ್ಲು, ಇದು ಮಣ್ಣು, ಇದು ಹೊಲ, ಇದು ಮನೆ, ಇದು ಹಣ, ಹೀಗೆಲ್ಲ ಬರುತ್ತಲ್ಲ. ಇದು 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 ಆದ್ರೆ ನನ್ನದು ಅನ್ನೋದು ಹೆಂಗ್ ಪ್ರತ್ಯೇಕತೆ ನೋಡ್ರಿ ಅನುಭವಕ್ಕೆ ಅನುಸರಿಸಿ. ಇದು ಯಾವ ಪದವನ್ನು ಆಶ್ರಯಿಸಿಕೊಂಡು ಪ್ರತ್ಯೇಕತೆ? ನಾನು ಅನ್ನುವುದನ್ನ ಅನುಸರಿಸಿಕೊಂಡೇ ನನ್ನದು ಅಂತಿರುತ್ತೆ. ಈ ನನ್ನದು ಅನ್ನೋದು ಯಾವುದರ ವಿಷಯ? ನಾನು ಅನ್ನೋದರ ವಿಷಯ ಅದು. ಇದನ್ನ ವೇದ ಪ್ರಮಾಣದಿಂದ ಬಿಡಿಸಿರುವುದು. ಭಾಷ್ಯಕಾರರಾಗಲಿ ಇದನ್ನು ಬಿಡಿಸಬೇಕಾದ್ರೆ ವೇದ ಪ್ರಮಾಣವನ್ನ ಉಪನಿಷತ್ತುಗಳನ್ನ ಬಳಸಿಕೊಂಡು ಬಿಡಿಸಿರು. ವ್ಯಾಖ್ಯಾನಲ್ಲಿದು ವ್ಯಾಖ್ಯಾನದ ರೀತಿ ಬೇರೆ ಐತಿ. ನಿಮ್ಗೆ ಯಾವ್ದು ಸುಲಭ ಅನಿಸ್ತೈತಿ ಅದನ್ನ ಹೇಳಿರಿ, ಬೇಡ ಅಂದಿಲ್ಲ ಅವ್ರು. ಅದಕ್ಕಿಲ್ಲೇ
ಇದು ನನ್ನದು ಎಂದು ಯಾವುದನ್ನು ಕರೆದರೂ ಅದು ನಾನೆಂಬ ಆತ್ಮನಲ್ಲವೆಂದು ಮೊದಲು ತಳ್ಳಿ ಹಾಕಬೇಕು. ಇದು ಮತ್ತು ನನ್ನದು ಅನ್ನೋ ವ್ಯವಹಾರ ಏನೈತಲ್ಲ, ಇದೆಲ್ಲವೂ ಆತ್ಮನಲ್ಲ ಅಂತ ತೆಗೆದು ಹಾಕಿಬಿಡಬೇಕು. ಅದೆಲ್ಲವೂ ನೀನೆಂದು ಕರೆಯಿಸಿಕೊಳ್ಳುವುದಕ್ಕೆ ತಕ್ಕ ಅನಾತ್ಮನೇ ಎಂಬುದರಲ್ಲಿ ಸಂದೇಹವಿಲ್ಲ. ನೀನೆಂದು ಕರೆಸಿಕೊಳ್ಳುವುದಕ್ಕೆ ತಕ್ಕ ಅನಾತ್ಮನೇ ಎಂಬುದರಲ್ಲಿ ಸಂದೇಹವಿಲ್ಲ. ಇದು ಕಲ್ಲು, ಇದು ಮಣ್ಣು, ಇದು ಹೊಲ, ಇದು ಮನೆ, ಇದು ಹಣ, ಇವಳು ಹೆಂಡತಿ, ಇವನು ಮಗ ಎಂದು ಹೊರಗಿನ ವಿಷಯಗಳನ್ನು ಇದು ಎಂತಲೂ ಕರೆಯುವೆವು. ಅವುಗಳಲ್ಲಿ ನನ್ನದು ಎಂದು ಅಭಿಮಾನವನ್ನು ಮಾಡುತ್ತಿರುವೆವು. ಅವುಗಳಲ್ಲಿ ನನ್ನದು ಎಂದು ಅಭಿಮಾನವನ್ನು ಮಾಡುತ್ತಿರುವೆವು. ಇದು ಎಲ್ಲವನ್ನು ನನ್ನ ಸ್ವರೂಪಕ್ಕೆ ಹೊರತಾದದ್ದು ಎಂದು ವಿಂಗಡಿಸಿಕೊಳ್ಳುವುದು ವಿವೇಕದ ಮೊದಲನೇ ಮೆಟ್ಟಲಾಯಿತು. ಆತ್ಮಾನಾತ್ಮಗಳ ವಿವೇಕ ಯಾವುದು ಬರಬಲ್ಲ ನೋಡಿ. ನಾನಿನ ಈ ರೂಪ ಆಗದೆ ಇದು ಐತಲ್ಲ ಎಂದು ಹೊರಗಿನ ವಿಷಯಗಳನ್ನು ಇದು ಎಂತದು ಕರೆಯುವುದು. ಅವುಗಳಲ್ಲಿ ನನ್ನದು ಎಂದು ಅಭಿಮಾನವನ್ನು ಮಾಡುತ್ತಿರುವವು. ಇದೆಲ್ಲವನ್ನು ನನ್ನ ಅಂದ್ರೆ ನಾನಿನ ಸ್ವರೂಪಕ್ಕೆ ಹೊರತಾದದ್ದು. ನನ್ನ ಏನಿದೆ, ನಾನಿನ ಸ್ವರೂಪಕ್ಕೆ ಹೊರತಾದದ್ದು ಎಂದು ವಿಂಗಡಿಸಿಕೊಳ್ಳುವುದು ವಿವೇಕದ ಮೊದಲನೇ ಮೆಟ್ಟಲಾಯಿತು. ಎರಡನೇ ಮೆಟ್ಟ ಹೇಳ್ತಾರೆ ನೋಡ್ರಿ. ಇನ್ನು ನಾನು ಇಂಥವನು ಎಂಬ ರೂಪದಲ್ಲಿ ಕೆಲವು ವಿಷಯಗಳು ತೋರಿಕೊಳ್ಳುತ್ತವೆ. ನಾನಿಂಥವನು, ಅವುಗಳಲ್ಲಿ ಆತ್ಮಾಂಶವು ಸೇರಿರುತ್ತದೆ. ಎಲ್ಲಿ ನಾನು ಬರ್ತದೆ ಅಲ್ಲಿ ಆತ್ಮಾಂಶ ಸೇರ್ಕೊಂಡಿರ್ತದೆ. ಅಸ್ಮತ್ ಪ್ರತ್ಯಯ ಅದು ಆತ್ಮನಲ್ಲಿ ಇಷ್ಟವಾಗಿದ್ದನ್ನು ಅನುಸರಿಸಿಕೊಂಡು ಪರಮಾತ್ಮ ಅಂತ ಕರೆದಿರ್ತಾರ ಅಂತ ಹೇಳ್ತಾರೆ. ಅದು ಇನ್ನೂ ಹೇಳ್ಯಾರ, ಚೈತನ್ಯದ ಆಭಾಸವೇ ಅಮ್ಮು ಅಂತ ಕರೆದಾರ. ಅದನ್ನ ಬಿಡುವಂತಿಲ್ಲ. ನಾನು ಇಂಥವನು ಎಂಬ ರೂಪದಲ್ಲಿ ಕೆಲವು ವಿಷಯಗಳು ತೋರಿಕೊಳ್ಳುತ್ತವೆ. ಅವುಗಳಲ್ಲಿ ಆತ್ಮಾಂಶವು ಸೇರಿರುತ್ತದೆ, ಅನಾತ್ಮಾಂಶವು ಬೆರೆತಿರುತ್ತದೆ. ಎರಡು ಸೇರಿರ್ತವಿಲ್ಲ, ಆತ್ಮ ಅನಾತ್ಮ. ಯಾವಾಗ ಇಂಥವನು ಅಂದಾಗ ಅಲ್ಲಿ ಇಂಥವನು ಎಂಬ ವಿಶೇಷಣಾಂಶವು ಅನಾತ್ಮವಾಗಿರುತ್ತದೆ. ಇಂಥವ ನಾನು ಗೋಗಳುಳ್ಳವನು, ನಾನು ಹನುಮಂತನು ಅಂತ ಹೇಳ್ತಾರೆ ನೋಡ್ರಿ. ಇಂಥವ ಅಲ್ಲಿ ವಿಶೇಷಣಾಂಶವು ಅನಾತ್ಮವಾಗಿರುತ್ತದೆ. ಆದ್ದರಿಂದ ವಿಶೇಷಣವನ್ನು ತಳ್ಳಿ ವಿಶೇಷವನ್ನು ಉಳಿಸಿಕೊಳ್ಳಬೇಕಾಗುತ್ತದೆ. ಇದು ಎರಡನೇ ಮೆಟ್ಟಲಾಗುತ್ತದೆ. ವಿವೇಕ ಒಮ್ಮ ಪದಕ ಅರ್ಥ ಯಾವ್ಯಾವ ರೂಪದೊಳಗೆ ಯಾವ್ಯಾವುದನ್ನು ಬಿಡಬೇಕು, ಯಾವ್ಯಾವುದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ. ಸ್ವಲ್ಪ ಲಕ್ಷ್ಯದಲ್ಲಿ ಒಮ್ಮ ಪದದ ಅರ್ಥದಲ್ಲಿ ಇಲ್ಲಿವರೆಗಿನ ಹೇಳಕತ್ತಿರೋದು ನೀನು ಅಂತ ಕರೀತಾರ. ಇದನ್ನು ಯಾವ ರೂಪದೊಳಗೆ ಇಲ್ಲಿ ಹೇಳ್ಕೊಂಬಂದಾರ ಅನ್ನೋದನ್ನು ನೋಡ್ರಿ. ಇನ್ನ ಇವೆರಡನ್ನೂ ಕಳೆದುಳಿಯುವುದೇ ನಾನು ಎನ್ನಿಸಿಕೊಳ್ಳುವುದಕ್ಕೆ ತಕ್ಕ ಆತ್ಮನು. ಯಾವೆರಡನ್ನ? ನಾನು ಇಂಥವನು ಅನ್ನುವ ವಿಶೇಷಣಾಂಶ, ವಿಶೇಷ, ಇವೆರಡೂ ವಿಶೇಷಣ ಮತ್ತು ವಿಶೇಷಗಳನ್ನೆರಡನ್ನು ತಳ್ಯಾಕ. ಅವಾಗ ಮಾತ್ರ ಅದು ಯಥಾರ್ಥ ಆಗ್ತತಿ. ಇಲ್ಲೇ ಇವೆರಡನ್ನೂ ಕಳೆದುಳಿಯುವುದೇ ನಾನು ಎನ್ನಿಸಿಕೊಳ್ಳುವುದಕ್ಕೆ ತಕ್ಕ ಆತ್ಮನು. ಇದೇ ತ್ವಂಪದದ ಅರ್ಥವು. ತ್ವಂಪದ ಯಾವುದಕ್ಕೆ ಬಳಸ್ಯಾರಲ್ಲಿ? ನೀನು ಅಂತ ಯಾವುದಕ್ಕೆ ಬಳಸ್ಯಾರ? ನಮ್ಮ ಚೈತನ್ಯಕ್ಕೆ ಬಳಸ್ಯಾರ, ಆತ್ಮ ಸ್ವರೂಪಕ್ಕೆ ಬಳಸ್ಯಾರ. ಅಲ್ಲಿ ತತ್ ತ್ವಂ ಅಸಿ ನಮ್ಮ ಆತ್ಮನಿಗೆನೇ ಬಳಸಿಕೊಂಡಿದ್ದಾರೆ. ಅದು ಕೇಳ್ತಾರೆ ನೋಡಿ. ಇದೇ ತ್ವಂ ಪದಾರ್ಥವು. ಇದನ್ನು ವಿಂಗಡಿಸಿ ತಿಳಿದುಕೊಂಡ್ರೆ ತತ್ವಮಸಿ ಎಂಬ ವಾಕ್ಯದ ಅರ್ಥವು ಸುಲಭವಾಗಿ ತಿಳಿಯುತ್ತವೆ. ನಾವೇನ್ ತಿಳ್ಕೊಂಡಿವಿ? ನೀನು ಒಂದು ಗಳಕ್ಕನ ವಿಷಯ ರಾಶಿ ಒಳಗಿರೋದು. ಅದಕ್ಕೆ ಆತ್ಮ ಅನಾತ್ಮಗಳು ಎರಡನ್ನು ಕೂಡಿಸಿಕೊಂಡು ಕಲಬೆರಕೆ ಮಾಡಿ ತತ್ ಅಂದ್ರೆ ಪರಬ್ರಹ್ಮ, ಏನು ವಿಷಯನೇ ಇಲ್ಲ. ನೀನು ಅಂದ್ರೆ
ನೀನು ಅಂದ್ರ ಆತ್ಮನನ್ನ ಲಕ್ಷಣೆಗಳಿಗೆ ಆತ್ಮನನ್ನ ಲಕ್ಷಣಾವರ್ತಿಯಿಂದ ಹಿಡಿಬೇಕು. ಇವನ ವಾಚ್ಯಾರ್ಥ ರೂಪವಾಗಿರುವಂತ ನೀನಿಗೆ ವಿಷಯವಾಗಿರುವಂತ ಇವು ಯಾವುದನ್ನು ಹಿಡ್ಕೋಬಾರದು ಅಂತ ಇಲ್ಲಿ ಪರ್ಯಂತರ ಈ 3 ಲಕ್ಷಣಗಳನ್ನು ಇಟ್ಕೊಂಡು ಹೇಳ್ಕೊತ ಬಂದ್ರು. ಆತ್ಮ ಅನಾತ್ಮಗಳ ವಿವೇಕದಿಂದೊಡಗೂಡಿ ಯಾವ ರೂಪದಲ್ಲಿ ಬಿಡಿಸ್ಕೋಬೇಕು ಅಂತ ಹೈ ಲೆವೆಲ್ನಾಗ ಹೋದಾಗ ಆತ್ಮ ಅನಾತ್ಮ ಅನ್ನೋ ವಿಂಗಡಣೆನೇ ಇರುವುದಿಲ್ಲ. ಆತ್ಮನೊಳಗೆ ಹೋಗಿ ನಿಂತಾಗ ಅದು ಬೇರೆ ವೇದಾಂತ. ಅವರು ಅನುಭಾವಿಗಳು, ಆ ಅನುಭಾವಿಗಳನ್ನ ಹೇಳುವುದನ್ನ ಅಲ್ಲಿ ಹಾಗೆ ಬಿಡಿಸ್ಬೇಕಾಗತ್ತೆ. ಅದು ಎಲ್ಲ ಸೂತ್ರ ವಾಕ್ಯಗಳವು. ಆತ್ಮ ಅನಾತ್ಮ ಅಂತ ನಾವು ಕರೆದಿವಿ ಅಂದ್ರ ಅದು ವ್ಯಾವಹಾರಿಕ ದೃಷ್ಟಿಯೊಳಗೆ ಒಪ್ಪುಗೊಳ್ಳುವಂತಹದ್ದು. ಆತ್ಮಾನುಭವದೊಳಗ ಆತ್ಮ ಅನಾತ್ಮಗಳ ವಿಂಗಡಣೆ ಇರುವುದಿಲ್ಲ. ಇಲ್ಲೇ ಆತ್ಮ ಅನಾತ್ಮಗಳನ್ನ ವಿವೇಕದಿಂದೊಡಗೂಡಿ ಬಿಡಿಸಿಕೊಂಡು ಈ ನೀನು ಅನ್ನುವಂಥ ಸ್ವಮ ಪದಕ್ಕರ್ಥ ಆತ್ಮ ಸ್ವರೂಪವಿನ ಮತ್ತೊಂದಲ್ಲ. ಅಲ್ಲಿ ವಿಶೇಷಣನೂ ತಳಿ ಹಾಕಬೇಕು, ವಿಶೇಷವನ್ನು ಉಳಿಸಿಕೊಳ್ಳಬೇಕಾಗುತ್ತದೆ. ವಿಶೇಷಣದಿಂದ ಕೂಡಿ ಇಂಥವನು ಅಂತ ಐತಲ್ಲ, ಅದಕ್ಕೆ ದೃಷ್ಟಾಂತ ಕೊಡ್ತಾರೆ ಮುಂದೆ. ಮಮೇರಂ ದ್ವಯಂ ಅಪ್ಯೇತದ್ ಅನ್ಮಧ್ಯಮಸ್ಯ ವಿಶೇಷಣಂ ಧನಿ ಗೋಮಾನ್ಯಥಾ ತದ್ವದ್ದೇಹೋ ಅಹಂ ಕರ್ತೃರೇವ ಚ ಬುದ್ಧ್ಯಾರೂಢಂ ಸದಾ ಸರ್ವಂ ಸಹ ಅಹಂ ಕರ್ತಾ ಚ ಸಾಕ್ಷಿಣಃ ತಸ್ಮಾತ್ ಸರ್ವಾ ಅವಭಾಸಯೋ ಕಿಂಚಿತ್ ಅಪ್ಯಸ್ಪೃಶನ್ ಸದಾ. ನೋಡಿ, ಧನವಂತನು ಗೋವುಗಳುಳ್ಳವನು ಎಂಬುದು ಹೇಗೋ ಹಾಗೆ ನನ್ನದು ಇದು ಎಂಬಿ ಎರಡೂ ನಡುವಿನದಕ್ಕೆ ವಿಶೇಷಣವಾಗಿರುತ್ತದೆ. ಅದರಂತೆ ದೇಹವು ಅಹಂ ಕರ್ತೃವಿಗೆ ವಿಶೇಷಣವು. ಬುದ್ಧಿಯಲ್ಲಿ ಏರಿಕೊಂಡು ಕಾಣುವುದೆಲ್ಲವೂ ಆ ಅಹಂಕಾರವೂ ಕೂಡ ಯಾವಾಗಲೂ ಸಾಕ್ಷಿಗೆ ವಿಶೇಷಣವು. ಆದ್ದರಿಂದ ಆತ್ಮನು ಯಾವಾಗಲೂ ಯಾವುದನ್ನು ಮುಟ್ಟದೆ ಎಲ್ಲವನ್ನು ಬೆಳಗುತ್ತಿರುತ್ತಾನೆ. ಅದ್ವೈತ ಹಿಂಗೆ ಸಿದ್ಧ ಮಾಡ್ಕೋಬೇಕು ನೋಡಿ. ಧನವಂತನು ಗೋವುಗಳುಳ್ಳವನು, ಧನವಂತ ಅದೇ ಪರಮಾತ್ಮವಿಗೆ ಅವ ಧನವಂತನು ಅಂತ ಹೇಳ್ತಾನೆ. ಅವ ಗೋವುಗಳುಳ್ಳವನು, ಗೋ ಸಂಪತ್ತಿನಿಂದ ಕೂಡಿಕೊಂಡಿರುವಂತವನು ಅಂತ ಹೇಳ್ತಾನೆ. ಅವು ವಿಶೇಷಣ, ಅವರಿಗೆ ವಿಶೇಷಗಳವರು. ಅದಕ್ಕೆ ಯಥಾರ್ಥವಾಗಿ ಎಂಬುದು ಹೇಗೋ ಹಾಗೆ ನನ್ನದು ಇದು ಎಂಬಿ ಎರಡೂ ನಡುವಿನದಕ್ಕೆ ವಿಶೇಷಣವಾಗಿರುವುದು. ಅದರಂತೆ ದೇಹವು ಅಹಂ ಕರ್ತೃವಿಗೆ ವಿಶೇಷಣವು. ಬುದ್ಧಿಯಲ್ಲಿ ಏರಿಕೊಂಡು ಕಾಣುವುದೆಲ್ಲವೂ ಆ ಅಹಂಕಾರವು ಕೂಡ ಯಾವಾಗಲೂ ಸಾಕ್ಷಿಗೆ ವಿಶೇಷಣವು. ಆದ್ದರಿಂದ ಆತ್ಮನು ಯಾವಾಗಲೂ ಯಾವುದನ್ನು ಮುಟ್ಟದೆ ಎಲ್ಲವನ್ನು ಬೆಳಗುತ್ತಿರುವನು. ಅದಕ್ಕೆ ಬುದ್ಧ್ಯಾರೂಢಂ ಸದಾ ಸರ್ವಂ ಅಂತ ಕರೀತಾರೆ ನೋಡಿ. ಇದನ್ನ ಅಹಂ ಕರ್ತೃರ್ಯವಚ ಎಂಬ ಹಿಂದಿನ ಶ್ಲೋಕದಲ್ಲಿರುವುದಕ್ಕೆ ಅನ್ವಯಿಸಿಕೊಳ್ಳಲೂಬಹುದು. ಹಿಂದಿನ ಶ್ಲೋಕಕ್ಕೂ ಬುದ್ಧ್ಯಾರೂಢಂ ಸದಾ ಸರ್ವಂ ಹೇಳ್ತಾರೆ, ಹಗಲೆಲ್ಲ ಹೇಳ್ತಾರೆ. ಇಲ್ಲೇ ಇನ್ನು ಭಾಷ್ಯ ನೋಡೋಣ. ವಿಶೇಷಣ ಭಾಗವನ್ನು ಕಳೆಯುವುದಕ್ಕಾಗಿ ತಿಳಿದುಕೊಳ್ಳಬೇಕಷ್ಟೇ. ಇದು ಮತ್ತು ನನ್ನದು ಎಂದು ಹೊರಗಿನ ವಿಷಯವೆಲ್ಲವೂ ದೇಹಕ್ಕೆ ವಿಶೇಷಣವಾಗಿ ಅದಕ್ಕೋಸ್ಕರ ಇರತಕ್ಕವುಗಳಾಗಿರುತ್ತವೆ. ಅಲ್ಲಿ ದೇವದತ್ತನಿಗೆ ದಾಡಿ ಜಟ ಜೂಟದಾರಿಯಾಗಿ ಸನ್ಯಾಸಿಯಾಗಿ ಬಂದಿರ್ತಾನಲ್ಲ, ಕಾಶಿ ಒಳಗೆ ನೋಡಿದಾಗ ಅವ ಮುಟ್ಟುವಾಗಿರ್ತಾನ. ಅವಾಗ ಏನು ಅವಾಗ ದಾಡಿ ಇರುವುದಿಲ್ಲ, ಏನು 10-11 ವರ್ಷದ ಹುಡುಗ ಇರ್ತಾನ ನಮಗ. ಈಗ ದಾಡಿ ಜಟ ಜೂಟದಾರಿಯಾಗಿ ಬಂದ್ಬಿಟ್ಟಾನ ಅವ್ರ ಊರಿಗೆ. ಇದಷ್ಟಂತ ಹೇಳ್ತಾರಲ್ಲ, ಹಗಲೆಲ್ಲ ಹೇಳ್ತಾರ.
ಇದೆಲ್ಲ ವಿಶೇಷಣ ಭಾಗವನ್ನು ಕಳೆಯುವುದಕ್ಕಾಗಿ ತಿಳಿದುಕೊಳ್ಳಬೇಕಷ್ಟೇ. ಇದು ಮತ್ತು ನನ್ನದು ಎಂದು ಹೊರಗಿನ ವಿಷಯವೆಲ್ಲವೂ ದೇಹಕ್ಕೆ ವಿಶೇಷಣವಾಗಿ ಅದಕ್ಕೋಸ್ಕರ ಇರತಕ್ಕದ್ದಾಗಿರುತ್ತವೆ. ಹಸುಗಳು ತಮ್ಮ ಯಜಮಾನನಿಗಾಗಿ ಇರುವಂತೆಯೂ ಹಣವು ಸಾಹುಕಾರನಿಗಾಗಿ ಇರುವಂತೆಯೂ ಅವು ಗುಣಭೂತವಾಗಿರುತ್ತವೆ. ದೇಹವೇ ಅಲ್ಲಿ ಪ್ರಧಾನವಾದದ್ದು. ಆದರೆ ದೇಹವೆಲ್ಲವೂ ಅಹಂಕಾರದ ದೃಷ್ಟಿಯಿಂದ ಗುಣಭೂತವೇ. ಏಕೆಂದರೆ ಅದು ನನ್ನ ದೇಹವೆನಿಸಿಕೊಳ್ಳುತ್ತದೆ. ಹೀಗೆಯೇ ನನ್ನ ಪ್ರಾಣ, ನನ್ನ ಇಂದ್ರಿಯ, ನನ್ನ ಮನಸ್ಸು ಎಂದು ತೋರುವುದೆಲ್ಲವೂ ಗುಣಭೂತವಾದದ್ದೇ. ಆದ್ದರಿಂದ ನಾನು ಬೆಳ್ಳಗಿದ್ದೇನೆ, ನಾನು ಸೂಕ್ಷ್ಮ ದೃಷ್ಟಿಯವನು, ನಾನು ಜ್ಞಾನನು ಎಂಬ ರೂಪದಲ್ಲಿ ತೋರುವ ವಿಶೇಷಣಗಳೆಲ್ಲವನ್ನು ಕಳೆದು ನಾನು ಎಂದು ಅನುಗತವಾಗಿರುವ ಪ್ರಧಾನ ಭಾಗವನ್ನೇ ಉಳಿಸಿಕೊಳ್ಳಬೇಕಾಗುತ್ತದೆ. ಆದರೆ ಈ ನಾನು ಎಂಬುದು ಸಾಕ್ಷಿ ಚೈತನ್ಯಕ್ಕೆ ಗುಣಭೂತವಾಗಿರುತ್ತದೆ. ಅಂದ್ರೆ ಅದಕ್ಕಾಧೀನವಾಗಿ ಅದರಲ್ಲಿ ಕೆಲವು ಕಾಲವು ಮಾತ್ರವೇ ತೋರುತ್ತದೆ. ಇರುವಿನಂಗೆ ಅಥವಾ ನಮ್ಮ ಅರಿವಿನಂಗೆ ಕೆಲವು ಕಾಲ ಅಷ್ಟೇ ತೋರುತ್ತೆ, ಮಿಂಚು ಬರಂದಂಗೆ ಮಿಂಚು ಹೊಡೆದಂಗೆ. ಇದು ಹೇಗೆಂಬುದನ್ನು ಇಷ್ಟರಲ್ಲಿ ಸ್ಪಷ್ಟಪಡಿಸಲಾಗುವುದು. ಆದ್ದರಿಂದ ಸಾಕ್ಷಿಯನ್ನು ಬಿಟ್ಟರೆ ಮಿಕ್ಕದ್ದೆಲ್ಲವೂ ಗುಣಭೂತವಾದದ್ದು. ಸಾಕ್ಷಿಯನ್ನು ಬಿಟ್ಟರೆ ಮಿಕ್ಕದ್ದೆಲ್ಲ ಗುಣಭೂತವಾದದ್ದು. ಸಾಕ್ಷಿಯೇ ಅಸ್ಮದರ್ಥವು. ಅಸ್ಮತ್ ಪ್ರತ್ಯಯ ಅಂತಂದ್ರೆ ನಾನು ಅಂತ ಹೇಳ್ಕೊಂಡು ಬಂದರು. ಅದೇ ಸಾಕ್ಷಿಯೇ ಅಸ್ಮದರ್ಥವು. ಈ ಸಾಕ್ಷಿಯೇ ಎಲ್ಲವನ್ನು ಬೆಳಗುತ್ತಿರುವುದು. ತನ್ನಿಂದ ಬೆಳಗಲ್ಪಡುವ ಅಹಂಕಾರಾದಿಗಳಿಗಿಂತ ಬೇರೆಯೂ ಆಗಿರುವುದು. ಸೂರ್ಯನ ಪ್ರಕಾಶ. ಆ ಪ್ರಕಾಶಕ್ಕೂ ಈ ಬೆಳಗಿಸಲ್ಪಡುವಂತಹ ವಸ್ತುಗಳಿಗೆ ಸಂಬಂಧ ಏನ್ರಿ? ಯಾವ ಸಂಬಂಧ ಐತಲ್ಲೇ? ಸೂರ್ಯನ ಪ್ರಕಾಶ ಭೂಮಂಡಲಕ್ಕೆಲ್ಲ ಬಿದ್ದಿರ್ತದಲ್ಲ, ಈ ವಸ್ತುಗಳ ರಾಶಿ ತೋರುತ್ತೆ. ಆ ಪ್ರಕಾಶಕ್ಕೂ ಆ ವಸ್ತುಗಳಿಗೆ ಯಾವ ಸಂಬಂಧ ಅದ? ನೋಡ್ರಿ, ಅದಕ್ಕೆ ಇಲ್ಲಿ ಯಾಕ ಪ್ರಸಂಗ ಬಂದೈತಿ ಅಂತ ನೋಡ್ಕೊಳ್ರಿ. ಆ ವಸ್ತು ರಾಶಿಗಳಾಗಿ ತೋರುವಂತ ಈ ಪ್ರಪಂಚಕ್ಕೂ ಮತ್ತು ಸೂರ್ಯನಿಗೂ ಸಂಬಂಧ ಏನು? ಅಥವಾ ಸೂರ್ಯನ ಪ್ರಕಾಶನಿಗೂ ಆ ವಸ್ತುಗಳಿಗೂ ಸಂಬಂಧ ಏನು? ಸಂಬಂಧ ಎಲ್ಲಿ ಆಗೈತಿ, ಎಲ್ಲಿ ಕಲ್ಪಿಸಿಕೊಂಡತಿ, ಇದನ್ನ ಅನುಭವಾನುಸಾರಿಯಾಗಿ ನೋಡ್ಕೊಳ್ರಿ. ಅಂದ್ರೆ ಆತ್ಮನಿಗೂ ಈ ನಾನತ್ವಕ್ಕೂ ಯಾಗ ಕ್ಷಣಾರ್ಥದೊಳಗೆ ಮಿಂಚಿ ಪಾಸಾಗಿ ಹೋಗ್ತತಿ ಅಂತ ನೋಡ್ಕೊಳ್ರಿ. ನಾನು ಬೇರೆ ಅಲ್ಲ, ಸಾಕ್ಷಿ ಬೇರೆ ಅಲ್ಲ. ಅದು ಸಾಕ್ಷಿಯಲ್ಲಿ ಅನುಗತ ಆಗಬೇಕದ. ನಾನು ಅದರೊಳಗೆ ಸಂಬಂಧ ಪಡಬೇಕದು. ಯಾವಾಗ ಸಂಬಂಧ ಪಡ್ಬೇಕದು? ಮಿಕ್ಕದ್ದನ್ನು ಇಟ್ಕೊಂಡಾಗ, ನಾನು ಮಿಕ್ಕದ್ದು ಅಂತ ಇಟ್ಕೊಂಡಾಗ, ನಾನಿಗೂ ಮಿಕ್ಕದ್ದಕ್ಕೂ ಯಾವ ಸಂಬಂಧನೇ ಇಲ್ಲ. ಈಗ ಆ ಪ್ರಕಾಶಕ್ಕೂ ಮತ್ತು ಆ ವಸ್ತುಗಳೆಲ್ಲ ತೋರ್ತವಲ್ಲ ನಮಗ, ಇವು ನಮಗ ತೋರ್ಯವಲ್ಲ. ಮತ್ ನಮಗ ತೋರಕ್ ಕಾರಣ ಏನ? ಚೈತನ್ಯವನ್ನ ಚೈತನ್ಯ ಅಂತ ತಿಳಿಯದೆ ಅದನ್ನ ಆಭಾಸ ಅಂತ ತಿಳಿದ ಕಾರಣ. ಅಲ್ಲೇ ಪ್ರಕಾಶವನ್ನ ಪ್ರಕಾಶ ಅಂತ ತಿಳಿಯದೇನೆ ವಸ್ತು ರಾಶಿಗಳು, ಪ್ರಪಂಚದ ವಸ್ತು ರಾಶಿಗಳೆಲ್ಲ ವಿಷಯವಾಗಿರುವುದು ಈ ಪರಮಾತ್ಮವಿಗೆ, ಆಭಾಸ ರೂಪದಿಂದ ಒಡಗೂಡಿರುವ ಈ ಪರಮಾತ್ಮವಿಗೆ. ಈ ಆಭಾಸ ಕಳ್ಕೊಂಡ ಅಂದ್ರೆ ಇವ ಪರಿಪೂರ್ಣವಾಗಿರುವಂತ ಚೈತನ್ಯದ ಸ್ವರೂಪನ ಇವುಗನ ಅಲ್ಲೇ ನೀನು ಅಂತ ಸಂಬೋಧನೆ ಮಾಡ್ಯಾರ.
ತತ್ವಮಸಿ ಮಹಾವಾಕ್ಯದೊಳಗೆ ನೀನು ಅಂತ ಆತ್ಮ ಚೈತನ್ಯಕ್ಕನ ಸಂಬೋಧನೆ ಅದು. ಸಂಬಂಧ ಏನಾರ ಐತೆ ನೋಡ್ರಿ ಈ ಈ ಈ ಈ ವಸ್ತುಗಳಿಗೂ ಅದೇನ್ರಿ ಸಂಬಂಧ. ಎಲ್ಲರೂ ವಸ್ತು ರಾಶಿಗಳನ್ನ ಬಗೆ ಬಗೆಯ ರೂಪದೊಳಗೆ ವಿಂಗಡಿಸಿಕೊಂಡು ನೋಡ್ತೇವೆ, ನಾವು ವ್ಯವಹಾರ ಮಾಡ್ತೇವೆ, ಇಲ್ಲ ಅಂತ ಹೇಳಿಲ್ಲ ನೋಡ್ರಿ. ಬಹುರೂಪದೊಳಗೆ ಎಲ್ಲಾ ವಸ್ತುಗಳ ಜ್ಞಾನವನ್ನ ಅದೇ ಪ್ರಮಾತ್ರನ್ನಿಟ್ಟುಕೊಂಡೇ ಅಂತಃಕರಣಾದಿಗಳನ್ನು ಬಳಸಿಕೊಂಡೇ ನಾವು ಇದನ್ನೆಲ್ಲ ವಿಷಯ ರಾಶಿಯ ಸಮೂಹವನ್ನ ನೋಡ್ತೀವಿ, ತಿಳಿತೀವಿ, ವ್ಯವಹಾರ ಮಾಡ್ಕೊತೀವಿ. ಆದ್ರೆ ಸಂಬಂಧ ಯಾವುದ್ರೊಳಗಾಗೈತಿ ಅಂತ ಮಾತ್ರ ವಿವೇಕದಿಂದ ಬಿಡಿಸಿಕೊಳ್ಳಿಲ್ಲ ಅಂದ್ರೆ ಗೊತ್ತಾಗೋದಿಲ್ಲ. ಆ ಪ್ರಕಾಶಕ್ಕೂ ಈ ವಸ್ತು ರಾಶಿಗಳಿಗೂ ಯಾವ ಸಂಬಂಧ ಐತಿ ಅಂದ್ರೆ ಈ ಸಂಬಂಧದಲ್ಲಿ ಸಂಬಂಧ ಕಲ್ಪಿಸಿರುವುದು ಆ ಪ್ರಕಾಶದ ಆಭಾಸ ರೂಪದೊಳಗಿರುವಂತ ಅಹಂ. ಆ ಸೂರ್ಯ ಪ್ರಕಾಶಕ್ಕೂ ನಮ್ಮ ಆತ್ಮ ಪ್ರಕಾಶಕ್ಕೂ ಯಾವ ಭಿನ್ನನೇ ಇಲ್ಲ. ಅದು ಬೆಳಗುದೇ, ಇದು ಬೆಳಗುದೇ, ಯಾವ ಭಿನ್ನನೂ ಇಲ್ಲ. ನಮ್ಮ ಚೈತನ್ಯ ಪ್ರಕಾಶ ಅಷ್ಟೊಂದು ತೇಜಪುಂಜವಾಗಿ ನೋಡಲಿ ಸೂರ್ಯ ಚಂದ್ರಾದಿಗಳನ್ನ ಮೊದಲು ಮಾಡಿ ಬೆಳಗತಕ್ಕ. ನ ತತ್ರ ಸೂರ್ಯೋ ಭಾಂತಿ ನ ಚಂದ್ರ ತಾರಕಂ ಅಂತ ಹೇಳ್ಕೊತ ಬಂದಾನು. ಶ್ವೇತಾಶ್ವೇತರ ಉಪನಿಷತ್ನೊಳಗೂ ಹೇಳ್ಕೊಂಡು ಬಂದಾರ, ಮುಂದಕ್ಕೂ ಹೇಳ್ಕೊತ ಬಂದಾರ ಆ ಮಂತ್ರವನ್ನು. ಅನ್ಯೋನ್ಯ ಮಂತ್ರ ಇರ್ಬೇಕಾಗ ಇಲ್ಲಿ ಶ್ವೇತಾಶ್ವೇತರ ಉಪನಿಷತ್ನೊಳಗೆ 15ನೇ ಮಂತ್ರ. ನ ವಿದ್ಯುತ್ ನೋಡಿ, ವಿದ್ಯುತ್ ಏನು ಬೆಳಗಿತ್ತು? ವಿದ್ಯುತ್ತನ್ನು ಮೊದಲು ಮಾಡಿಕೊಂಡು, ಅಗ್ನಿಯನ್ನು ಮೊದಲು ಮಾಡಿಕೊಂಡು, ಸೂರ್ಯ ಚಂದ್ರಾದಿಗಳನ್ನು ಮೊದಲು ಮಾಡಿಕೊಂಡು ಎಲ್ಲವನ್ನು ನಮ್ಮ ಆತ್ಮ ಚೈತನ್ಯ ಅಥವಾ ಆತ್ಮ ಜ್ಯೋತಿ ಬೆಳಗತ್ತ. ಎಲ್ಲವನ್ನು ಆತ್ಮ ಜ್ಯೋತಿ ಬೆಳಗತ್ತೆ. ಈ ಜ್ಯೋತಿ ಎಣ್ಣೆ ಹಾಕಿ ಪಣತಿ ಇದ್ದ ಬೆಳಗು ಜ್ಯೋತಿಗೂ ನಿಮ್ಮ ಆತ್ಮ ಜ್ಯೋತಿಗೂ ಎಷ್ಟು ವ್ಯತ್ಯಾಸದ. ಯಾವುದರಿಂದ ನೋಡಿರಿ, ಎಣ್ಣೆ ಪಡತಿ ಹೆಚ್ಚಿ ಸೂರ್ಯನನ್ನಾಗಲಿ ಚಂದ್ರನನ್ನಾಗಲಿ ನಿಮ್ಮ ಆತ್ಮ ಜ್ಯೋತಿಯಿಂದನಲ್ಲ ಅದು ವಿಷಯೀಕರಿಸಿದ್ದು. ಆ ಜ್ಯೋತಿ ಬೆಳಗ್ರೆ ಇವನ್ನೆಲ್ಲನೂ ಬೇಗ ಸಂಬಂಧ ಇಲ್ಲ. ಸಂಬಂಧಪಟ್ಟದ್ದು ಎಲ್ಲಿ ಅಂದ್ರೆ ಅದೇ ಚೈತನ್ಯದ ಆಭಾಸದಿಂದೊಡಗೂಡಿದಾಗ ಮಾತ್ರ ಸಂಬಂಧ. ವ್ಯವಹಾರ ಚಲುವಾಗ್ತದೆ ಅವಾಗ. ಅದು ಅಧ್ಯಾಸಿಕ ಅಥವಾ ಅವಿದ್ಯಾ ಅಧ್ಯಾಸದಿಂದೊಡಗೂಡಿ ವ್ಯವಹಾರ ಎಲ್ಲವೂ ಅವಿದ್ಯಾ ದೃಷ್ಟಿಯಿಂದೊಡಗೂಡಿ ಇರುವಂತದ್ದು. ಅದಕ್ಕೆ ಸಾಕ್ಷಿ ಎಲ್ಲವನ್ನು ಬೆಳಗುತ್ತಿರುವುದು ತನ್ನಿಂದ ಬೆಳಗಲ್ಪಡುವ ಅಹಂಕಾರಗಳಿಗಿಂತ ಬೇರೆಯೂ ಆಗಿರುವುದು. ಪ್ರತಿಲೋಮಂ ಸರ್ವಂ ಯಥೋಕ್ತಂ ಲೋಕಬುದ್ಧಿತಃ ಅವಿವೇಕಂ ಅರಿಯಾಮಸ್ತಿ ನ ಅಸ್ತಿ ಸರ್ವಂ ವಿವೇಕಿನ. ಲೋಕಬುದ್ಧಿಯನ್ನು ಅನುಸರಿಸಿ ಈ ಮೇಲೆ ಹೇಳಿದ್ದೆಲ್ಲವೂ ವಸ್ತುಸ್ಥಿತಿಗೆ ವಿರುದ್ಧವಾಗಿರುವುದು. ಅವಿವೇಕ ಬುದ್ಧಿಯವರಿಗೆ ಅದು ಇರುತ್ತದೆ, ವಿವೇಕಿಗಳಿಗೆ ಒಂದೂ ಇರುವುದಿಲ್ಲ. ಅದಕ್ಕೆ ಇದನ್ನ ಯಥಾರ್ಥವಾಗಿ ಇನ್ನ ಪ್ರತಿಲೋಮ ಅಂದ್ರೆ ವಿರುದ್ಧವಾಗಿರುವಂತ ನಿಜಕ್ಕೂ ಅನುಗುಣವಲ್ಲದ್ದು ಅಂತ ಹೇಳ್ತಾರೆ. ಅದನ್ನ ನಾಳೆ ದಿವಸ ಮತ್ತೆ ಈವರೆಗೆ ನಾವು ಹೇಳಿದ ಈ ವಿಶೇಷ ಎಲ್ಲವನ್ನು ಲೋಕ ಮತ್ತು ಪಾರಮಾರ್ಥಿಕಕ್ಕೆ ಯಾವ ರೂಪದಲ್ಲಿ ಸಂಬಂಧ ಇದ್ದುಕೊಂಡಿದೆ ಅನ್ನುವಂಥ ವಿವೇಕದ ಆ ವಿಚಾರವನ್ನು ನಾಳೆ ದಿವಸ ಮತ್ತೆ ವಿವೇಕ ಮಾಡೋಣ ಅಂತ ಹೇಳಿ ಈ 4 ವಾಕ್ಪುಷ್ಪಾದಿಗಳನ್ನು ಚತುರ್ವಿಚಾರಣ ಕರಿಸಿ ಇವತ್ತಿನ ಉಪನ್ಯಾಸಕ್ಕೆ ವಿದಾಯ ಹೇಳುತ್ತೇನೆ. ಹರಿ ಓಂ ತತ್ಸತ್. ಓಂ ಸಹನಾ